ಬೀದಿಯಲ್ಲಿ ಇಟ್ಕೊಂಡಿರೋ ನಾವು ಬಂಡಿಗಳನ್ನೆಲ್ಲ ಒತ್ತುವರಿ ತೆರವು ಮಾಡಿಸಿ ನಮ್ಮ ಜೀವನ ನಡೆಯೋದು ತುಂಬಾ ಕಷ್ಟ ಆಗಿದೆ. ಒಂದೊತ್ತು ಊಟ ತಿನ್ನೋದಾಗಿದೆ, ಏನಾದರೂ ನಿಮ್ಮ ಕಡೆಯಿಂದ ಸಹಾಯ ಮಾಡಿ ಅಂತ ಕೇಳ್ತಾರೆ ಅವರು ಬಂದು ನನ್ನ ಹತ್ರ. ಅದಕ್ಕೆ ನಾನೇನು ಅನ್ಕೋತೀನಿ, ಎಲ್ಲ ನಮ್ಮ JDS ಮುಖಂಡರ ಜೊತೆ ಚರ್ಚೆ ಮಾಡಿ ಏನೋ ಒಂದು ಸಹಾಯ ಮಾಡ್ಬೇಕು ನಮ್ಮ ಬೀದಿ ಬದಿ ವ್ಯಾಪಾರಸ್ಥರಿಗೆ. ಅದಕ್ಕೆ ನಮ್ಮ ನಾಯಕರ JK ಕೃಷ್ಣಾರೆಡ್ಡಿ ಅಣ್ಣನ ಹುಟ್ಟುಹಬ್ಬದ ಪ್ರಯುಕ್ತ ಎಲ್ಲರಿಗೂ ರೇಷನ್ ಕಿಟ್ ಕೊಡೋಣ ಅಂತ ತೀರ್ಮಾನ ಮಾಡ್ತೀವಿ. ಈ ರೇಷನ್ ಕಿಟ್ ಕೊಡ್ಬೇಕಂದ್ರೆ ನಮ್ಮ ಹತ್ರ ಲಿಸ್ಟ್ ಇರಬೇಕು ಬೀದಿ ಬದಿ ವ್ಯಾಪಾರಸ್ಥರಿಗೆ. ವಾಸ್ತವಾಂಶ ನಾನು ಮಾತಾಡ್ತಾ ಇದ್ದೀನಿ. ಮುನ್ಸಿಪಲ್ ಆಫೀಸ್ಗೆ ನಮ್ಮಲ್ಲಿರುವಂಥ ಒಬ್ಬ ನಾಯಕರನ್ನ, ನಮ್ಮ ಜೊತೆಯಲ್ಲಿರುವಂಥ ನಮ್ಮ ಸ್ನೇಹಿತರು ಒಬ್ಬರನ್ನ ಕಳಿಸ್ತೀನಿ, ಬೀದಿ ಬದಿ ವ್ಯಾಪಾರಸ್ಥರು ಲಿಸ್ಟ್ ಬೇಕು ಅಂತ. ಅಧಿಕಾರಿಗಳು ಏನು ಹೇಳ್ತಾರೆ, ಮೊದಲನೇ ದಿವಸ ನಾವು ಕೊಡ್ತೀವಿ, ಏನಕ್ಕೆ ಅಂತ ಕೇಳ್ತಾರೆ, ರೇಷನ್ ಕಿಟ್ ಕೊಡಕ್ಕೆ ಅಂತ ಹೇಳ್ತಾರೆ. ಮೇಲಧಿಕಾರಿಗಳು ಬಂದ ಮೇಲೆ ಕೊಡ್ತೀವಿ, ಮಾರನೇ ದಿವಸ ಬನ್ನಿ ಅಂತ ಹೇಳ್ತಾರೆ ನನ್ನ ಹತ್ರ. ಅದನ್ನೇ ನನಗೆ ತಿಳಿಸ್ತಾರೆ. ಮಾರನೇ ದಿವಸ ಮತ್ತೆ ಹೋಗ್ತೀವಿ, ಮಾರನೇ ದಿವಸ ಕೊಟ್ಟರೆ ನಾವು ಲಿಸ್ಟ್ ಕೊಡಲ್ಲ ಅಂತ ಹೇಳ್ತಾರೆ. ಯಾಕೆ ಅಂತಂದ್ರೆ ನಮ್ಮ ಮೇಲಧಿಕಾರಿಗಳು ಹೇಳಿದ್ದಾರೆ ನಾವು ಲಿಸ್ಟ್ ಕೊಡಲ್ಲ ಅಂತ ಹೇಳಿದಾಗ ನಾನೇನ್ ಮಾಡ್ತೀನಿ, ಏನಾದರೂ ಮಾಡಿ ಬೀದಿ ಬದಿ ವ್ಯಾಪಾರಸ್ಥರಿಗೆ ಸಹಾಯ ಮಾಡಲೇಬೇಕು, ದಿನಸಿ ಕಿಟ್ ಅಂತ ಕೊಟ್ಟು ಅಂತ ಹೇಳಿ ನಮ್ಮ ನಾಯಕರಾದ ಫೋಟೋ ನಾರಾಯಣಪ್ಪ ಅಣ್ಣನಾಗಿರ್ಬೋದು, ನಮ್ಮ ಸಂತೋಷ್ನಾಗಿರ್ಬೋದು, ಸುಧಾಕರ್ನಾಗಿರ್ಬೋದು, ಯೂನಿಸ್ನಾಗಿರ್ಬೋದು, ಇವನ್ನೆಲ್ಲ ನಾನು ಎಲ್ಲಿ ಬೀದಿ ಬದಿ ವ್ಯಾಪಾರಸ್ಥರು ಬಂಡಿಗಳಿರುತ್ತೆ ಅಲ್ಲೇ ಹೋಗಿ ಲಿಸ್ಟ್ ಕಲೆಕ್ಟ್ ಮಾಡಿ ಅಂತ ನಾನು ಅವ್ರಿಗೆ ಹೇಳ್ತೀನಿ. ಅದಕ್ಕೆ ಸುಮಾರು 3 ದಿವಸ ಅವರು ಕಂಟಿನ್ಯೂಸ್ ಆಗಿ ಹೋಗಿ ಲಿಸ್ಟ್ ಕಲೆಕ್ಟ್ ಮಾಡ್ತಾರೆ. ಅದ್ರ ಪ್ರಕಾರ ಎಲ್ಲರೂ ಟೋಕನ್ಸ್ ಸಮೇತ ಇಶ್ಯೂ ಮಾಡಿದ್ರೆ ಅದ್ರ ಪ್ರಕಾರ ರೇಷನ್ ಕಿಟ್ ಸಮೇತ ಕೊಟ್ಟಿದ್ದೀವಿ. ನೋಡಿ, ನೀವೇ ಯೋಚನೆ ಮಾಡಿ ಎಂತ ಮನಸ್ಥಿತಿ ಇದೆ ಅಂತ. ಅಧಿಕಾರಿಗಳು ಅದು ಹಿಂದೆ ಇರುವಂತ ವ್ಯಕ್ತಿ ಹೋಗ್ಬಿಟ್ಟು ಯಾರಂತ ಎಲ್ಲರಿಗೂ ಗೊತ್ತಿದೆ. ಅದ್ ಹೆಸರು ನಾನು ಇಲ್ಲಿ ಹೇಳಕ್ಕೆ ನಾನು ಇಷ್ಟಪಡಲ್ಲ. ಯೋಚನೆ ಮಾಡಿ, ನಮ್ಮ ಯಾವಾಗ ನಿಮ್ಗೇನೋ ಒಂದು ನೀವು ಈಗಾಗಲೇ ಕಷ್ಟದಲ್ಲಿದ್ದೀರ, ಅಧಿಕಾರಿಗಳಿಗೆ AC ರೂಮಲ್ಲಿ ಕೂತ್ಕೊಂಡು ಆರಾಮ ನೆಮ್ಮದಿಯಾಗಿರ್ತಾರೆ. ಅವ್ರಿಗೆ ಏನ್ ಗೊತ್ತು ದಿನ ಕಷ್ಟ ಹೇಳಿ ನಿಮ್ದು. ಯಾವುದೇ ಕಾರಣಕ್ಕೂ ಲಿಸ್ಟ್ ಕೊಡಲ್ಲ ಅಂತ ಹೇಳ್ತಾರೆ, ಏನೋ ಒಂದು ಒಳ್ಳೆ ಕೆಲಸ ಮಾಡ್ಬೇಕಂತಂದ್ರೆ. ಇದೆಲ್ಲ ಒಂದು ಕಡೆ ಇರಲಿ. ಇನ್ನೊಂದು, ನಿನ್ನೆ ನಮ್ಮ ನಾಯಕರಾದಂತ JK ಕೃಷ್ಣಾರೆಡ್ಡಿ ಅಣ್ಣ ಅವರು ಫ್ಲೆಕ್ಸ್ಗಳು ಹಾಕಿದ್ರು ಇಡೀ ಚಿಂತಾಮಣಿ ಕೊಡ್ತಾರೆ. ಈಗಾಗಲೇ ನಿಮ್ಗೆಲ್ಲರಿಗೂ ಗೊತ್ತಿದೆ. ನಾನೇ ಖುದ್ದು CMC ಕಮಿಷನರ್ಗೆ ಫೋನ್ ಮಾಡ್ತೀನಿ, ಸರ್ ನಮ್ಗೆ ಈ ತರ ಫ್ಲೆಕ್ಸ್ಗೆ ಪರ್ಮಿಷನ್ ಕೊಡಿ, ನಾವು ಅದೇನಿದೆಯೋ ಫ್ರೀಯಾಗಿ ಕೊಡೋದು ಬೇಡ, ಟ್ಯಾಕ್ಸ್ ನ ಪೇ ಮಾಡ್ತೀವಿ ಅಂತ ಹೇಳ್ತೀವಿ. ಅದಕ್ಕೆ ನಮ್ಮ ಕಮಿಷನರ್ ಅವ್ರು ಏನ್ ಹೇಳ್ತಾರೆ ಅಂತಂದ್ರೆ, ನಾವು ಅಣ್ಣ ತಮ್ಮಂದಿರೋ ತರ ಇದೀವಿ, ನಿಮ್ಗೆ ಏನ್ ಬೇಕು ನೀವು ಯಾವಾಗ ಫೋನ್ ಮಾಡಿದ್ರು ನಾನು ನಿಮ್ಗೆ ಪರ್ಮಿಷನ್ ಕೊಡ್ತೀನಿ, ಪ್ರಾಬ್ಲಮ್ ಇಲ್ಲ, ನೀವು ಯಾವಾಗಾದ್ರೂ ಹೇಳಿರುವಂತದ್ದು ಕೆಲಸ ನಾನು ಮಾಡ್ತಾ ಇದ್ದೀನಿ ಅಂತ ನನ್ನ ಕಮಿಷನರ್ ಖುದ್ದು ಹೇಳ್ತಾರೆ. ಆಯ್ತು ಸರ್, ಏನೋ ಇಷ್ಟ ಹೇಳ್ತಾ ಇದ್ರಲ್ಲ, ಏನೋ ಒಂದು ಫ್ಲೆಕ್ಸ್ಗೆ ಪರ್ಮಿಷನ್ ಕೊಡುವಾಗ ಏನೋ ಒಂದು ರೀಸನಬಲ್ ಆಗಿ ಏನ್ ಟ್ಯಾಕ್ಸ್ ಪೇ ಮಾಡ್ಬೇಕು ಅದು ನೋಡಿ ಅಂತ ಹೇಳ್ತೀವಿ. ಆಯ್ತು, ಒಂದು ಕೆಲಸ ಮಾಡಿ, ನೀವು 4600 ರೂಪಾಯಿ ಕೊಡಿ, ನಿಮ್ಗೆ ಎಷ್ಟು ಬೇಕು ನಾನು ಹೇಳ್ತೀನಿ, ಅಷ್ಟು ಫ್ಲೆಕ್ಸ್ಗಳು ಮೆನ್ಷನ್ ಮಾಡಿ ಅಂತ ಹೇಳ್ಬಿಟ್ಟು ನಮ್ಮ ಕಳಿಸಿರುವಂತ ಯಾರೋ ಒಬ್ರು ನಮ್ಮ ಸ್ನೇಹಿತರಿಗೆ ಹೇಳ್ತಾರೆ. ಅಷ್ಟು ಪ್ರಕಾರ ಟ್ಯಾಕ್ಸ್ ಸಮೇತ ಪೇ ಮಾಡ್ತೀನಿ. ನಿನ್ನೆ ನಾವೆಲ್ಲ ಬೇರೆ ಕಡೆ ಇದ್ದೆ, ಫೋನ್ ಮಾಡಿದೆ, ಎಲ್ಲ ಫ್ಲೆಕ್ಸ್ ಎಲ್ಲ ತೆಗಿತಾ ಇದ್ರಂತೆ. ಫೋನ್ ಮಾಡಿದ್ರೆ ಯಾಕೆ ಸರ್ ತೆಗಿತಾ ಇದೀರ ಅಂತ ಕೇಳಿದ್ರೆ, ನೀವು ಹೇಳ್ತಾರೆ ಟ್ಯಾಕ್ಸ್ ಕಟ್ಟಿದೀವಲ್ಲ ಅಂತಂದ್ರೆ ಏನ್ ಹೇಳ್ತಾರೆ ಅಂದ್ರೆ ನಮ್ಮ ಕಮಿಷನರ್ ಅವರು, ನಾನು ನಡ್ಕೊಳ್ಳೋದೇ ಹಿಂಗೆ, ನಾನು ಮಾಡೋದೇ ಹಿಂಗೆ, ನೀನ್ ಯಾರು ಕೇಳಕ್ಕೆ, ಇದು ನನ್ನ ಬಿಸ್ನೆಸ್ ಅಂತ ಹೇಳ್ತಾರೆ. ಮತ್ತೆ ನಾನು ನಮ್ಮ ಸಂಸದರಾದ ಮಲ್ಲೇಶ್ ಬಾಬು ಅಣ್ಣನ ಫೋನ್ ಮಾಡ್ತೀನಿ, ಅಣ್ಣ ಈ ತರ ಟ್ಯಾಕ್ಸ್ ಪೇ ಮಾಡಿದ್ದೀನಿ, ಟ್ಯಾಕ್ಸ್ ಪೇ ಮಾಡಿದ್ರು ಕಮಿಷನರ್ ಅವರು ಈ ತರ ಹೇಳ್ತಾ ಇದ್ದಾರೆ, ದಯವಿಟ್ಟು ಅವ್ರಿಗೆ ಮಾತಾಡಿ ಅಂತ ಹೇಳುವಾಗ ಸಂಸದರು ಕಮಿಷನರ್ ಅವ್ರು ಕಾಂಟ್ಯಾಕ್ಟ್ ಮಾಡಿದಾಗ ಹೇಳ್ತಾರಂತೆ, ಸರ್ ಸುಧಾಕರ್ ಸಾಹೇಬ್ ಹೇಳಿದ್ರು ತೆಗೆದುಬಿಡಿ ಅಂತ, ಅದಕ್ಕೆ ತೆಗೆದುಬಿಟ್ರು ಅಂತ ಹೇಳಿ. ಅದೇ ನಮ್ಮ ಸಂಸದರು ನಾನು ಫೋನ್ ಮಾಡಿ ಈ ತರ ವಿಚಾರ ತಿಳಿಸ್ತಾರೆ. ನಾನು ಈ ವೇದಿಕೆ ಮುಖಾಂತರ ಮಾನ್ಯ ಸುಧಾಕರ್ ಅವರಿಗೆ ಹೇಳೋದು ಒಂದೇ ಒಂದು ಮಾತು, ನೀವು ಏನೋ ರೋಡಲ್ಲಿ ಕಟ್ಟಿರುವಂತ ಫ್ಲಕ್ಸ್ ನ ತೆಗೆದುಬಿಟ್ಟು ಕಿತ್ತು ಕಸದ ಗಾಡಿ ಹಾಕಿ ಹಿಡ್ಕೊಂಡು ಹೋಗ್ಬೋದು, ಆದ್ರೆ ನಮ್ಮ ಹೃದಯದಲ್ಲಿರುವಂತ JK ಕೃಷ್ಣಾರೆಡ್ಡಿ ಅಣ್ಣ ಯಾರ ಕೈಯನ್ನು ನಮ್ಮ ಹೃದಯದಿಂದ ಇದು ನೆನ್ಪಿಟ್ಕೊಳ್ಳಿ. ನೀವು ಎಷ್ಟೇ ಮಾಡಿ ಏನೇ ಮಾಡಿ ಇದಂತೂ ಎಲ್ಲರೂ ನಿಲ್ಲಲ್ಲ. ನೀವು ನೋಡಿ ಸ್ವಾಮಿ, ಹೇಳ್ತಾ ಇದ್ದೀನಿ, ನೀವು ನಿಮ್ಮ ಒಂದು ವ್ಯಕ್ತಿತ್ವದಿಂದ ನಾವು ಏನೋ ಒಂದು ಬಡವರು ಒಂದು 10 ಜನಕ್ಕೆ ಸಹಾಯ ಮಾಡ್ಬೇಕಂತ ಮನಸ್ಥಿತ್ವ ಇಟ್ಕೊಂಡು ಮುಂದೆ ಹೋಗಿ ಸಹಾಯ ಮಾಡ್ತಾ ಇದೀವಿ. ನೀವು ಪದೇ ನಮ್ಗೆ ಇದೇ ತರ ತೊಂದರೆ ಮಾಡ್ತಾ ಇದ್ರೆ ನಾವು ಇನ್ನೂ ಜನರ ಜೊತೆ ಸೇರ್ತೀವಿ, ಇನ್ನೂ ನೀವು ಏನೇನು ಜನರು